ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕ್ರೀಡೆಯಲ್ಲಿ ತೋರಿಸುವ ಸ್ಫೂರ್ತಿ ಜೀವನದಲ್ಲಿಯೂ ಹಾಸುಹೊಕ್ಕಾಗಬೇಕೆಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಕರೆ ನೀಡಿದ್ದಾರೆ. ನಗರದ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಮಡಿಕೇರಿ ವಕೀಲರ ಸಂಘದ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಡಾಕ್ಟರ್ ಮಂತ್ರಗೌಡ, ಸಮಾಜಕ್ಕೆ ಒಳಿತುಂಟು ಮಾಡುವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಕೀಲ ವೃಂದ ಕಾಳಜಿಯುತ ಕರ್ತವ್ಯ ತೋರುವ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ನೀಡುವಂತಾಗಬೇಕೆಂದು ಆಶಿಸಿದರು. ಡಾಕ್ಟರ್ ಮಂತ್ರಗೌಡ, ಮಾನ್ಯ ಶಾಸಕರು, ಮಡಿಕೇರಿ ವಿಧಾನಸಭಾ ಕ್ಷೇತ್ರ, ಇವರಿಗೂ ಕೂಡ ಧನ್ಯವಾದಗಳು. ಕೋರ್ಟಲ್ಲಿ ಆಗಿರ್ಬೋದು, ಆಫೀಸ್ಗಳಾಗಿರ್ಬೋದು, ಜಿದ್ದಿ ನಡೆದಂಥ ಸಂದರ್ಭದಲ್ಲಿ ಇಲ್ಲಿ ಬೇರೆ ರೀತಿಲಿ ಫ್ರಸ್ಟ್ರೇಷನ್ಸ್ ತೆಗಿಯೋಕ್ಕೆ ಒಂದು ಅವಕಾಶ. ಅವ್ನು ಯಾರಿಗ ಅಲ್ಲಿ ಇಷ್ಟ ಇಲ್ಲ ಅಂತಂದರೆ ಯಾಕರ್ ಹಾಕ್ಬೋದು, ಇಲ್ಲಾಂದ್ರೆ ಬೌನ್ಸರ್ ಹಾಕ್ಬೋದು, ಇಲ್ಲಾಂದ್ರೆ ಬೇರೆ ರೀತಿಲಿ ಒಂದು ರೀತಿಲಿ ಆ ಫ್ರಸ್ಟ್ರೇಷನ್ಸ್ನ ತಗೊಳಕ್ಕೆ ಅಂತ ಅವಕಾಶ ಇರ್ತದೆ. ಬಟ್ ನಾನು ನೀವು ಹೇಳ್ದಂಗೆ, ಸರ್ ಹೇಳ್ದಂಗೆ, ಹೆಲ್ತಿ ಬಾಡಿ ಇಸ್ ಈಕ್ವಲ್ ಟು ಅ ಸೌಂಡ್ ಮೈಂಡ್ ಅಂತ ಏನು ಗಾದೆ ಇದೆ. ಆಲ್ ವರ್ಕ್ ಅಂಡ್ ನೋ ಪ್ಲೇ ಮೇಕ್ಸ್ ಜಾಕ್ ಅ ಡಲ್ ಬಾಯ್ ಅಂತ ಬೇರೆ ಬೇರೆಗಳು ಕೊಟೇಶನ್ಸ್ ಹೋಗೋಂಥ ಸಂದರ್ಭದಲ್ಲಿ ನಾವು ದಿನನಿತ್ಯ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಇರ್ಬೋದು, ನಮ್ಮ ಕೆಲಸದ ಒತ್ತಡದಲ್ಲಿ ಇರ್ಬೋದು, ನಮ್ಮ ಹೆಲ್ತ್ ಬಗ್ಗೆ ನಾವು ಗಮನ ಕೊಡೋದಿಲ್ಲ. ನೀವು ಹೇಳ್ದಂಗೆ ವರ್ಷಕ್ಕೆ ಒಂದು ದಿವಸ ಕ್ರೀಡಾಕೂಟ ಮಾಡಲಿಲ್ಲ ಅಂದ್ರೂ ಎಷ್ಟೋ ನಮ್ಮ ವಕೀಲರು ನಾನು ನೋಡಿದಂಥ ಸಂದರ್ಭದಲ್ಲಿ ಕೆಲವು ಜನ ಇಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಕಡೆ ವಾಕಿಂಗ್ ಮಾಡ್ತಾರೆ. ಬಟ್ ಎಲ್ಲರೂ ಆ ಅಭ್ಯಾಸಗಳು ದಿನನಿತ್ಯ ನಿಮ್ಮ ರುಟೀನಲ್ಲಿ ಇಟ್ಕೋಬೇಕು. ಯಾಕಂದರೆ 100% ನಮ್ಮ ವಕೀಲರ ಕೆಲಸ ನೀವು ಹೇಳ್ದಂಗೆ ಸ್ಟ್ರೆಸ್ ಅಷ್ಟೇ ಇರ್ತದೆ, ಅಷ್ಟೇ ಜವಾಬ್ದಾರಿಯಾಗಿರ್ತದೆ. ಆ ಸ್ಟ್ರೆಸ್ ಲೆವೆಲ್ಸ್ ಇರ್ಬೋದು, ಆ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗೋಂಥ ಸಂದರ್ಭದಲ್ಲಿ ಶುಗರ್ ಜಾಸ್ತಿ ಆಗ್ಬಿಡ್ತದೆ, ಹೈಪರ್ಟೆನ್ಸಿವ್ ಜಾಸ್ತಿ ಆಗ್ಬೋಂಥ ಸಂದರ್ಭದಲ್ಲಿ ಸೊ ಎಕ್ಸಸೈಸ್, ಸ್ಪೋರ್ಟ್ಸ್ ಮುಖಾಂತರ ಒಂದು ಆದಂಥ ಸಂದರ್ಭದಲ್ಲಿ ಇಟ್ ವಿಲ್ ರೀಜುನೇಟ್ ಯುವರ್ ಪರ್ಪಸ್ ಆಫ್ ಎವ್ರಿ ಡೇ ರುಟೀನ್ ಅಂತ ಹೇಳೋ ಸಂದರ್ಭದಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಪುಂಡಲಿಕ ಹೊಸಮನಿಯವರು ಕ್ರೀಡಾ ಜ್ಯೋತಿ ಬೆಳಗಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿ, ಒಳ್ಳೆಯ ಆರೋಗ್ಯ ಇದ್ದಾಗ ಮಾತ್ರ ಉತ್ತಮ ಮನಸ್ಸು ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ವಕೀಲರ ಕ್ರೀಡಾಕೂಟ ಉತ್ತಮ ಆರೋಗ್ಯ ಹೊಂದಲು ಸಹಕಾರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಡಿಕೇರಿ ವಕೀಲರ ಸಂಘದ ಅಧ್ಯಕ್ಷ MA ನಿರಂಜನ್ ಮಾತನಾಡಿ, ವಕೀಲರಲ್ಲಿಂದ ಕ್ರೀಡಾ ಪ್ರತಿಭೆಯಿಂದ ಪ್ರೋತ್ಸಾಹಿಸುವ ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳ ಜಂಜಾಟ ಮರೆತು ಒಗ್ಗಟ್ಟಾಗಿ ಕ್ರೀಡಾ ಪಂದ್ಯಾವಳಿಗಳಲ್ಲಿ ಪಾಲ್ಗೊಂಡು ಕೌಟುಂಬಿಕ ಸಾಮರಸ್ಯ ಕಂಡುಕೊಳ್ಳಲು ಇಂಥ ಕ್ರೀಡಾಕೂಟವನ್ನು ವಕೀಲರ ಸಂಘ ಆಯೋಜಿಸ್ತಾ ಇದೆ ಎಂದರು. ಸಂಘರ್ಷ ಮಾಡೋದು ಕಕ್ಷಿದಾರರಾದರೂ ಅವರ ಸಂಘರ್ಷವನ್ನು ನ್ಯಾಯಾಲಯಕ್ಕೆ ನಾವು ಮಾಡಬೇಕಾಗುತ್ತೆ. ಬೆಳಿಗ್ಗೆ ಇದ್ರೆ ಕಚೇರಿ, ನಂತರ ನ್ಯಾಯಾಲಯ, ಪುನಃ ಸಂಜೆ ಆದರೆ ಕಚೇರಿ. ಎಲ್ಲೋ ಒಂದು ಕಡೆ ಹಗ್ಗ ಜಗ್ಗಾಟ ವಕೀಲರ ಮಧ್ಯನೂ ಆಗ್ತಾ ಇರುತ್ತೆ. ಅದು ಬೇರೆ ಸ್ವರೂಪದಾದರೆ ಕ್ರೀಡಾ ಮೈದಾನದಲ್ಲಿ ನಾವು ಮಾಡುವಂಥ ಹಗ್ಗ ಜಗ್ಗಾಟ ಒಂದು ಆಹ್ಲಾದಕರವಾದ ವಾತಾವರಣವನ್ನು ತರಲಿಕ್ಕೆ ಪ್ರಯತ್ನವಾಗುತ್ತೆ. ಎಲ್ಲೋ ಒಂದು ಕಡೆ ನಿನ್ನೆ ನಾವು ಕಮಿಟಿ ಮೆಂಬರ್ಸ್ ಯೋಚನೆ ಮಾಡಿದ್ವು, ಜಡ್ಜಸ್ ಜೊತೆನೂ ಒಂದು ಹಗ್ಗ ಜಗ್ಗಾಟ ಮಾಡುವ ಲಾಯರ್ಸ್ ಅಂತ. ಆದರೆ ನಮಗೆಲ್ಲೋ ಹೆದರಿಕೆ, ನಾವೇನಾದ್ರು ಗೆದ್ರೆ ನಾಳೆ ನಮಗೆ ಕೋರ್ಟಲ್ಲಿ ಹಗ್ಗ ಅವ್ರು ಎಳೆದು ಬಿಟ್ರೆ ಕಷ್ಟ ನಮ್ಮ ವಿರುದ್ಧ. ಹಾಗಾಗಿ ಆ ಒಂದು ಕಾರ್ಯಕ್ರಮವನ್ನು ರದ್ದು ಮಾಡಿ ನಾವು ಸ್ಟಾಫ್ ಜೊತೆ ಮಾತ್ರ ಇವತ್ತು ಒಂದು ಹಗ್ಗ ಜಗ್ಗಾಟ ಮತ್ತು ಕ್ರಿಕೆಟ್ ಪಂದ್ಯಾಟ ಇದೆ. ಪ್ರಾಯಶಃ ನಮ್ಮೆಲ್ಲರಿಗೂ, ವಕೀಲರಿಗೂ, ನ್ಯಾಯಾಧೀಶರಿಗೂ, ಸಿಬ್ಬಂದಿ ವರ್ಗದವರು ಸಹ ಬಹಳ ಒತ್ತಡದ ಒಂದು ವಾತಾವರಣದಲ್ಲಿ ಕೆಲಸ ಮಾಡುವ ಒಂದು ಸನ್ನಿವೇಶ ಒದಗಿರೋದ್ರಿಂದ ನಮ್ಮ ವಕೀಲರ ದಿನಾಚರಣೆ 3ನೇ ತಾರೀಕು ಬರುತ್ತಿದೆ. ಅದರ ಅಂಗವಾಗಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ನೆಚ್ಚಿನ ಶಾಸಕರು, ಪ್ರಾಯಶಃ ಅವ್ರ ಬಗ್ಗೆ ಹೇಳದಿರೋ ತಪ್ಪಾಗುತ್ತೆ. 3ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬಸವರಾಜ, ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ DM ಕೇಶವ, ಉಪಾಧ್ಯಕ್ಷ MP ನಾಗರಾಜ್, ಖಜಾಂಚಿ GR ರವಿಶಂಕರ್, ಜಂಟಿ ಕಾರ್ಯದರ್ಶಿ ಪವನ್ ಪೆಂಬಯ್ಯ, ಸರ್ಕಾರಿ ಅಭಿಯೋಜಕರಾದ ಶ್ರೀಧರನ್ ನಾಯರ್, ರುದ್ರಪ್ರಸನ್ನ, ನ್ಯಾಯಾಲಯ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಅವರ ಹಸ್ತದಲ್ಲಿ ಈ ಒಂದು ಕ್ರೀಡಾ ಜ್ಯೋತಿ ಉದ್ಘಾಟನೆ ಆಗ್ತಾ ಇದೆ.
ಮಾದಕ ವಸ್ತು ಎಂಡಿಎಂಎ ಮತ್ತು ಗಾಂಜಾ ಸಾಗಾಟ ಮಾಡ್ತಾ ಇದ್ದ ಆರೋಪದಡಿ ಕೇರಳದ 3 ಸೇರಿ 5ರನ್ನ ಬಂಧಿಸುವಲ್ಲಿ ಕೊಡಗು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ತಿರುವಂಗಾಡು ಗ್ರಾಮದ ಸುದೇಶ್ ಎಂಕೆ, ವಿರಾಜಪೇಟೆಯ ಮರೂರು ಗ್ರಾಮದ ಜಬ್ಬಾರ್ ಯುವೈ, ಮೊಹಮ್ಮದ್ ಕುഞ്ഞി, ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಪಿಣರಾಯಿಯ ಜಮ್ಶೀರ್ ಹಾಗೂ ತಲಶೇರಿ ಜಿಲ್ಲೆಯ ಯರಂದೋಳಿ ಗ್ರಾಮದ ಶಮ್ಯಾಸ್ ಸಿವಿ ಬಂಧಿತ ಆರೋಪಿಗಳು. ಬಂಧಿತರ ಬಳಿಯಿಂದ 84 ಎಂಡಿಎಂಎ, 7 ಗ್ರಾಂ ಗಾಂಜಾ, 1 ಕಾರು, ಡಿಜಿಟಲ್ ತೂಕದ ಯಂತ್ರ ಮತ್ತು ಮಾದಕ ವಸ್ತು ಸೇವನೆಗೆ ಬಳಸುವ ಉಪಕರಣವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ವಿರಾಜಪೇಟೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಆರ್ಜಿ ಗ್ರಾಮದ ಕಿರುಮಕ್ಕಿ ಕಂಡಿಮಕ್ಕಿ ಜಂಕ್ಷನ್ನಲ್ಲಿ ಪೊಲೀಸರು ದಾಳಿ ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ವಿರಾಜಪೇಟೆ ಉಪವಿಭಾಗದ ಡಿವೈಎಸ್ಪಿ ಮೋಹನ್ ಕುಮಾರ್, ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ, ಪಿಎಸ್ಐ ಪ್ರಮೋದ್ ಹಾಗೂ ಸಿಬ್ಬಂದಿಗಳ ತಂಡ ಕಾರ್ಯಾಚರಣೆ ನಡೆಸಿತು. ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕಾರ್ಯದಕ್ಷತೆಯ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರ ಕಾಂಗ್ರೆಸ್ ನೂತನ ಅಧ್ಯಕ್ಷರಾಗಿ ಜೋಸೆಫ್ ವಿಕ್ಟರ್ ಸೋನ್ಸ್ ಸೋಮವಾರ ಅಧಿಕಾರ ವಹಿಸಿಕೊಂಡರು. ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪದಗ್ರಹಣ ಕಾರ್ಯಕ್ರಮವನ್ನು ಶಾಸಕ ಡಾ ಮಂತರಗೌಡ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಒಬ್ಬರಿಗೆ ಒಂದೇ ಹುದ್ದೆ ಎಂಬಂತೆ ಪಕ್ಷದಲ್ಲಿ ದುಡಿದ ಅರ್ಹರಿಗೆ ಅಧಿಕಾರ ಒದಗಿ ಬರಲಿದೆ. ಪಕ್ಷದಲ್ಲಿ ಅಧಿಕಾರ ಹೊಂದುವವರಿಗೆ ಇತರರು ಅಗತ್ಯ ಸಹಕಾರ ನೀಡುವ ಮೂಲಕ ಪಕ್ಷವನ್ನು ಮತ್ತಷ್ಟು ಬಲವರ್ಧನೆಗೊಳಿಸಲು ಮುಂದಾಗಬೇಕಿದೆ ಎಂದರು. ಒಂದು ಅಧಿಕಾರ ತಗೊಂಡು ಅದ್ಭುತವಾಗಿ ಕೆಲಸ ಮಾಡಿ ನಮ್ಮ ಪಾರ್ಟಿಗೆ ಬ್ಲಾಕ್ನಲ್ಲಿ ಆಗಿರೋ ಟೌನಲ್ಲಿ ಒಳ್ಳೆ ಲೀಡ್ ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ಕೆ ನಾವು ಯಾವಾಗಲೂ ಅವ್ರಿಗೆ ಅಭಾರಿಯಾಗಿರ್ತೀವಿ. ಅವ್ರ ನಂತರ ಕೂಡ ಸಂಸ್ಥೆಗೆ ಅಧ್ಯಕ್ಷ ಆಯ್ಕೆ ಆಗಂತ ಸಂದರ್ಭದಲ್ಲಿ ನಮ್ಮ ಪಾರ್ಟಿ ಏನ್ ತೀರ್ಮಾನ ಅಂತಂದ್ರೆ ಒಬ್ರಿಗೆ ಒಂದೇ ಹುದ್ದೆ ಅಂತ ಸಂದರ್ಭದಲ್ಲಿ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಅದೇ ರೀತಿ ಪಾರ್ಟಿಯವರೆಲ್ಲರೂ ಸೇರ್ಕೊಂಡು ಜೋಶಿ ಅಣ್ಣನವರ ಹೆಸರು ಪ್ರಸ್ತಾಪ ಆಗಂತ ಸಂದರ್ಭದಲ್ಲಿ ನಾನು ಒಂದೊಂದು ಮನವಿ ಏನ್ ಮಾಡ್ಕೊತೀನಿ ಅಂತಂದ್ರೆ, ಅವರು ಎಲ್ಲರಿಗೂ ಆಕಾಂಕ್ಷಿ, ಎಲ್ಲರಿಗೂ ಆಸೆ, ಮಾತ್ರ ಒಬ್ಬರು ಸಿಕ್ಕಂತ ಸಂದರ್ಭದಲ್ಲಿ ಅವ್ರಿಗೆ ಕೈ ಜೋಡಿಸಿ ಕೆಲಸ ಮಾಡೋದಂತೂ ನಮ್ಮೆಲ್ಲರೂ ಜವಾಬ್ದಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ತಾಲೂಕಿನ 20% ಬೂತ್ ಕುಶಾಲನಗರ ಒಳಗೊಂಡಿದೆ. 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 55ರಿಂದ 60 ಸಾವಿರ ಮತದಾರರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕುಶಾಲನಗರ ರಾಜಕೀಯವಾಗಿ ಮಹತ್ವಪೂರ್ಣ ಆಯಕಟ್ಟಿನ ಪ್ರದೇಶವಾಗಿದೆ ಎಂದರು. ತಾಲೂಕಿನ ವ್ಯಾಪ್ತಿಯಲ್ಲಿ ಸರಿಸುಮಾರು 1,19,000 ಜನಸಂಖ್ಯೆ ಇದೆ. ಸೋಮವಾರಪೇಟೆ ತಾಲೂಕಿನಲ್ಲಿ 1,05,000 ಜನಸಂಖ್ಯೆ ಇದೆ. ನಮ್ಮ ಪಂಚಾಯಿತಿಗಳು ಕುಶಾಲನಗರ ಸೇರಿದಾಗಿ 18, ಅಲ್ಲಿ 26 ಶಾಸಕರ ಗಮನಕ್ಕೆ ತರ್ತಿರೋದು. ಜನಸಂಖ್ಯೆ ನಮ್ಮದು ಜಾಸ್ತಿ ಇದೆ, ಆದರೆ ಪಂಚಾಯಿತಿಗಳು ಕಡಿಮೆ. ಇದನ್ನು ಯಾಕೆ ಗಮನಕ್ಕೆ ತರ್ತಿದ್ದೀವಿ ಅಂತ ಹೇಳಿ, ಪಂಚಾಯಿತಿ ವಾರ ಅಭಿವೃದ್ಧಿಯನ್ನು ವಿಂಗಡಣೆ ಮಾಡಿದಾಗ ನಾವು ವಂಚಿತರಾಗಬಾರ್ದು. ನಾವು 15,000 ಸಂಖ್ಯೆ ಜಾಸ್ತಿ ಇದ್ದೀವಿ, ಹಾಗಾಗಿ ಅದನ್ನು ಗಮನಿಸ್ಕೊಳ್ಬೇಕು ಅಂತ ಹೇಳ್ತಾ, ಈ ಮತದಾರರ ಸಂಖ್ಯೆ ಕೂಡ ಬಹಳ ದೊಡ್ಡದಿದೆ, ಅವರಿಗಿಂತ ನಾವು ಹೆಚ್ಚುವರಿಯಾಗಿದ್ದೀವಿ. ಹಾಗಾಗಿ 101 ಬೂತ್ಗಳಾಗಿದೆ. ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಿರ್ಗಮಿತ ನಗರಾಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಅವರು ನೂತನ ಅಧ್ಯಕ್ಷರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದರು. ಪಾರ್ಟಿಯವರು ಹೇಳಿದಂಗೆ ಒಂದು ಸರಿ ಗುರುತಿಸಿದ ಸಂದರ್ಭದಲ್ಲಿ 100% ನಿಮಗೆ ಒಂದು ರೀತಿ ಅವಕಾಶ ಸಿಕ್ಕೇ ಸಿಗ್ತದೆ. ಯಾರಿಗೂ ಸಿಕ್ಕಿಲ್ಲ ಅಂತ ನನಗೊಂದು ಕೆಲವು ಜನ ಮಾನ್ಯ ಶಾಸಕರು ಮಾತನಾಡಿ ಶುಭ ಹಾರೈಸುತ್ತಿದ್ದಾರೆ. ಅವರಿಗೆ ಹಸ್ತಾಂತರ ಮಾಡ್ತಾರೆ.
ತಮ್ಮೆಲ್ಲರ ಪರವಾಗಿ ಶುಭಕಾಮನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure. Zero 153611. Shades Family Saloon, Madikeri. ನಿನ್ನ ವಶವನ ತಿಳಿವೆ, ನಿನ್ ಕಲ್ಪನೆನ ಹಾರಿವೆ, ಒಳ್ಳೆ ಕ್ಷಣಗಳನ್ನು ನೆಡುವೆ, ನಿನ್ನಗುವಲಿ ಹರ್ಷಿಸುವೆ. Love the moments with La Vista and live the moments with La Vista. La Vista, La Vista, La Vista. ಕ್ಷಣಗಳನ್ನು ಸವಿಯಾಗಿಸುತ್ತದೆ ಲೆವಿಸ್ಟಾ ಕಾಫಿ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಹೊದ್ದೂರು ಗ್ರಾಮದ 49 ಬಾರ್ ನಿವೇಶನಕ್ಕೆ ಯೋಗ್ಯವಾಗಿ ಕಂಡುಬರ್ತಾ ಇಲ್ಲ. 2018 ಬಳಿಕ ಭೂವಿಜ್ಞಾನ ಇಲಾಖೆಯವರು ಸ್ಥಳ ಪರಿಶೀಲನೆ ಮಾಡಿ ನಿವೇಶನಕ್ಕೆ ಯೋಗ್ಯವೇ ಅಂತ ದೃಢೀಕರಣ ನೀಡಬೇಕಾಗಿದೆ.
ಆ ಬಳಿಕವಷ್ಟೇ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ ಮಡಿಕೇರಿ ತಹಶೀಲ್ದಾರ್ ಪ್ರವೀಣ್ ಹೇಳಿದ್ದಾರೆ. ಹೊದ್ದೂರು ಗ್ರಾಮದ ಪೆಗ್ಗೋಳಿ ಎಂಬಲ್ಲಿ ಸರ್ಕಾರಿ ಜಾಗದಲ್ಲಿನ ಅಕ್ರಮ ಒತ್ತುವರಿ ತೆರವುಗೊಳಿಸಿ ನಿವೇಶನ ರಹಿತರಿಗೆ ನಿವೇಶನ ಕೊಡಿಸುವಂತೆ ಹೋರಾಟ ನಡೆಸ್ತಾ ಇರುವ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಪದಾಧಿಕಾರಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಇದೀಗ ನಿವೇಶನಕ್ಕಾಗಿ ಹೋರಾಟ ನಡೆಸ್ತಾ ಇರುವ ಜಾಗ ಖಾಸಗಿ ಅವರದ್ದಾಗಿದ್ದು ತೆರವುಗೊಳಿಸಬೇಕಾಗುತ್ತೆ ಅಂತ ಸೂಚಕವಾಗಿ ತಿಳಿಸಿದ ತಹಶೀಲ್ದಾರ್ ಪ್ರವೀಣ್ ಅವರು, ಇಲ್ಲೇ ಸಮೀಪದಲ್ಲಿರುವ ಜಾಗ ನಿವೇಶನಕ್ಕೆ ಸ್ಥಳ ಮಂಜೂರು ಮಾಡಬೇಕಿದ್ರೆ ಅದು ವಾಸಕ್ಕೆ ಯೋಗ್ಯವೇ ಅಂತ ಪರಿಶೀಲಿಸಬೇಕು. ಕುಡಿಯುವ ನೀರಿನ ಲಭ್ಯತೆ, ರಸ್ತೆ ಸೌಲಭ್ಯ ಮತ್ತಿತರ ಮೂಲಭೂತ ಸೌಲಭ್ಯಗಳ ಬಗ್ಗೆ ಪರಿಶೀಲನೆ ನಡೆಸಬೇಕಿದೆ. ಆ ಬಳಿಕವಷ್ಟೇ ತೀರ್ಮಾನ ಕೈಗೊಳ್ಳಲು ಸಾಧ್ಯವೆಂದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಎಲಿಜಿಬಲ್ ಇಲ್ಲದನ್ನು ನೋಡಿಕೊಂಡು ಅದನ್ನು ಮಾಡಿಕೊಡೋದಕ್ಕೋಸ್ಕರ ನಾನು ಡಿಸ್ಕಸ್ ಮಾಡ್ದಂಗೆ ಅದನ್ನು ಮಾಡ್ತೀನಿ. ಅದರಲ್ಲಿ ಕನಿಷ್ಠ ಒಂದು 2 ಎಕರೆ ಹತ್ರ ಸಿಗ್ತದೆ ಆ ಸರ್ವೆ ನಂಬರ್ಗಳಲ್ಲಿ. ಈ ಸರ್ವೆ ನಂಬರ್ಲಿ ನಾವು ಮೈನ್ಸ್ ಆ್ಯಂಡ್ ಜಿಯೋಲಜಿ ಹೊತ್ತು ರಿಪೋರ್ಟ್ ತಗೊಂಡು, ಯಾಕಂದರೆ ನೀವು ಸಹ ಅಲ್ಲಿ ಬೇಕಾದ್ರೆ ಫಾಲೋಅಪ್ ಮಾಡಿ. ನಾವು ನೇರವಾಗಿ ಅವ್ರಿಗೆ ಹಿಂಗೆ ಕೊಡಿ ಹಂಗೆ ಕೊಡಿ ಅಂತ ಹೇಳಲ್ಲ. ಅವರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇದರಲ್ಲಿ ಯೋಗ್ಯ ಇದೆಯಾ ಅಂತ ನೋಡೋದನ್ನ ಅವರು ಒಂದ್ಸರಿ ಚೆಕ್ ಮಾಡಿ, ಅದು ಬದಲಿಗೆ ಅಲ್ಲಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡುವ. ಸೆಕೆಂಡ್ ಪ್ರಿಫರೆನ್ಸ್ ಇದರಲ್ಲಿ ಇರಲಿ, ಆಯಿತಾ? ಅದು ಒಂದೇ ಇದು ಹೇಳೋದು. ಅದು ಹೇಗೆ ಅಂದರೆ, ಫಸ್ಟ್ ಅರ್ಜಿನ ನಾವು ಜಿಲ್ಲಾಧಿಕಾರಿಗಳಿಗೆ ಕಳಿಸಿ, ಜಿಲ್ಲಾಧಿಕಾರಿಗಳಿಂದ ಅದು ವಜಾಗೊಂಡ ಮೇಲೆ ಅದನ್ನು ಅದು ವಜಾಗೊಳ್ಳೋದಂತೂ ಅದ್ರ ಬಗ್ಗೆ ನಾವು ಇದಿಲ್ಲ, ನಾವೇನು ಸುಮ್ಮನೆ ಆಶ್ವಾಸನೆ ಕೊಡ್ತಾ ಇಲ್ಲ ಇಲ್ಲಿ. ಅದರ ಯಾಕಂದರೆ ಪ್ರೊಸೀಜರ್ ಫಾಲೋ ಆಗೋವರೆಗೆ ಇದು ಮಾಡೋಕ್ಕಾಗಲ್ಲ. ಇಲ್ಲಾಂದರೆ ಸುಮ್ಮನೆ ಯಾರೋ ಇದ್ರ ಜಾಗದಲ್ಲಿ ಹೋಗಿ ಕೂತು ಪುನಃ ಅದು ಇದಾಗೋದು ಬೇಡ ಅಂತ ಹೇಳೋದು ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಸರ್, ಮತ್ತೆ ಇಲ್ಲಿ ಈಗ ನಾವು ಈಗ ಹಿಂದೆ ಕೂಡ ನಾವು ಮನವಿ ಇರೋದು ಕೂಡ ಇದೇನೆ. ನಾವು ಏನ್ ಕೇಳ್ತಿದ್ವಿ ಅಂದ್ರೆ, ಈಗ ನಮಗೆ ಆ ಜಾಗ ಯಾರು ಅಂತ ಗೊತ್ತಿಲ್ಲ, ಅದೀಗ ಐಡೆಂಟಿಫೈ ಆಗಿ ಸ್ಕೆಚ್ ಆಗಿದೆ, ಅದು ಈಗ ಖಾಸಗಿ ಜಮೀನು ಅಂತ ಆಗಿದೆ, ಗೊತ್ತಾಯ್ತು. ಈಗ ನಾವು ಸರ್ಕಾರಕ್ಕೆ ಮನವಿ ಮಾಡಿರೋದು, ಈಗ ಇಲ್ಲಿ 49/3 ಜಾಗ ಯಾವುದಿದೆ ಅದನ್ನು ಗುರುತಿಸಿ ನಮಗೆ ಕೊಡ್ಬೇಕು ಅಂತ ಕೇಳ್ತೀವಿ. ಈಗ ಇವತ್ತು ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ, ಈಗ ನಾವು ಇಲ್ಲಿ ನೋಡಿದ ನಮ್ಮ ಕನಸಿಯಲ್ಲಿ ಮತ್ತೆ ನಾವು ನಮ್ಮ ಕಲ್ಪನೆಗೆ ತಕ್ಕಾಗಿ ಏನಿದೆ ಅಂದ್ರೆ, ಆ ಜಾಗನ ಯಾರು ಸ್ವಾಧೀನ, ಈಗ ಆ ಮಾಲೀಕರು ಇದ್ದಾರೆ, ಆ ಜಾಗದವರೇ ಈ ಜಾಗನ ಸ್ವಾಧೀನ ಮಾಡಿಕೊಂಡಿದ್ದಾರೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ. ಒತ್ತುವರಿ ಮಾಡ್ಕೊಂಡಿರೋದರಿಂದ ನಾವೇನು ಕೇಳ್ತೀವಿ ಅಂದರೆ, ಆ ಒತ್ತುವರಿದಾರರ ಹತ್ರ, ಈಗ ಒತ್ತುವರಿದಾರರು ಯಾರು ಅಂತ ನಮ್ಮ ಕಲ್ಪನೆ ಅಷ್ಟೇ. ಈಗ ಇಲಾಖೆಗೆ ಗೊತ್ತಿರಬೇಕು ಅಂದರೆ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆ ಒತ್ತುವರಿದಾರರ ಹತ್ರ ನಮಸ್ಕಾರ. ಕಳೆದ ಒಂದು 15 ದಿನಗಳಿಂದ ನೀವು ನಿವೇಶನಗೋಸ್ಕರ ಒಂದು ಬಡವರಿಗೆ ಎಲ್ಲ ಮನೆಗಳು ಬೇಕು ಅಂತೇಳಿ ಎಲ್ಲ ಹೋರಾಟ ಮಾಡ್ತಿದ್ದೀರಿ. ಇದರಲ್ಲಿ ನೈಜ ಮತ್ತು ಪರೋಕ್ಷವಾಗಿ ಬೆಂಬಲ ಸೂಚಿಸಿ ಎಲ್ಲ ಸಂಘಟನೆಗಳು ಇದು ಮಾಡಿದ್ದೀರಿ, ಬಂದು ಇಲ್ಲಿ ಧರಣಿಲಿ ಭಾಗವಹಿಸಿದ್ದೀರಿ. ಈಗ ವಾಸ್ತವದ ವಿಚಾರನ ನಾವು ಮಣ್ಣಪ್ಪನವರೊಟ್ಟಿಗೆ ಮಾತಾಡಿ, ಈಗ ನಿನ್ನೆ ಮೊನ್ನೆ ಪರಿಚಯ ಮಣ್ಣಪ್ಪನವ್ರು ತುಂಬ ಈಗ ಪಾಲನೆ ಮಾಡೋದಕ್ಕೆ ಕೆಲವು ಸಮಸ್ಯೆಗಳಿತ್ತು, ಅದನ್ನು ನಾವು ಬಗೆಹರಿಸಿ ಈಗ ಅಂತಿಮ ಘಟ್ಟಕ್ಕೆ ತಂದಿಟ್ಟಿದ್ದೀವಿ. ಈಗ ಇಲ್ಲಿನ ಏನು ಸಮಸ್ಯೆಗಳೇನಂದ್ರೆ, ಈಗ ನೀವು ಕೂತಿರಿ, ಇಲ್ಲಿರೋ ಜಾಗ ಇದು ಖಾಸಗಿ ಜಮೀನು ಅಂತ ಸರ್ವೆಯಿಂದ ಗುರುತಾಗಿದೆ, ಆಯ್ತಾ? ಅದಕ್ಕೆ ಇದು ಬದಲಿಗೆ ನಾವು ಕೆಳಪಟ್ಟು ಇರುವಂಥ ಜಾಗಗಳನ್ನು ನೋಡಕ್ಕೆ ಹೋಯ್ತು. ಈಗ 49/3 ನಿವೇಶನಕ್ಕೆ ಯೋಗ್ಯವಾಗಿ ಮೇಲ್ನೋಟ ಕಂಡು ಬರ್ತಾ ಇಲ್ಲ. ಆದರೂ ಸಹ ನಾವು ಅದನ್ನು ಪೂರ್ಣವಾಗಿ ತಿರಸ್ಕರಿಸ್ತಾ ಇಲ್ಲ. ಅದನ್ನು ಭೂವಿಜ್ಞಾನ ಇಲಾಖೆಯಿಂದ ಅಲ್ಲಿ ಈಗ ಏನಾಗಿದೆ ಅಂದರೆ, ಭೂವಿಜ್ಞಾನ ಇಲಾಖೆಯವರು ಈಗ 2018 ನಂತರ ಕೊಡಗಿನಲ್ಲಿ ಎಲ್ಲೇ ನಿವೇಶನ ಮಾಡೋಕ್ಕಿಂತ ಮುಂಚೆ ಆ ನಿವೇಶನ ಯೋಗ್ಯವಾಗಿದೆಯಾ ವಾಸಕ್ಕೆ, ಅಲ್ಲಿ ಮೂಲಭೂತ ಸೌಕರ್ಯ ಕೊಡಬೇಕು. ಏನಂದರೆ ರಸ್ತೆ ಕೊಡಬೇಕು, ಕುಡಿಯೋ ನೀರಿಗೆ ಇದಾಗಬೇಕು, ಮತ್ತು ಅಲ್ಲಿ ಯಾವುದೇ ಇದು ಬರೆಗಳು ಜರಿಬಾರ್ದು. ಜರಿದ್ರೆ ಏನಾಗ್ತದೆ, ಒಂದು ಈ ಥರ ಸ್ಲೋಪಲ್ಲಿ ಮನೆ ಕಟ್ಟೋಕ್ಕೆ ಅದು ಫಿಟ್ನೆಸ್ ಸರ್ಟಿಫಿಕೇಟ್ ನಾವು ತೊಗೊಳ್ಬೇಕಾಗ್ತದೆ. ಅದಕ್ಕೆ 49/3 ಅದು ಯೋಗ್ಯವಾಗಿದೆಯಾ ಅಂತ ನೋಡಿ, ಅದರಲ್ಲಿ 57 ಅರ್ಜಿ 53 ಒತ್ತುವರಿದಾರರು ಇದ್ದಾರೆ. ಅದನ್ನೆಲ್ಲ ಇದು ಮಾಡಿಕೊಂಡು ಉಳಿದ ಜಾಗವನ್ನು ಅದು ಯೋಗ್ಯ ಇದೆ ಅಂತ ನಾವು ಚೆಕ್ ಮಾಡಿಸುವಂತ ಇದು ಮಾಡ್ತೀವಿ. ಅದು ಇನ್ನೂ ಹಾಗೆ ಅದು ಸರ್ವೆ ನಂಬರ್ 53/10 ಅದು ಏನಾಗಿದೆ, ಇದಕ್ಕಿಂತ ಸ್ವಲ್ಪ ಒಳ್ಳೆಯ ಜಾಗ ಇದೆ. ಇದರಲ್ಲಿ ನಮಗೆ ಈಗ ಮೇಲ್ನೋಟಕ್ಕೆ ಒಂದು 2 ಎಕರೆಷ್ಟು ಅದನ್ನು ಸರಿಪಡಿಸೋ ಇದಿದೆ. ಅದಕ್ಕಿಂತ ಜಾಸ್ತಿ ಸಿಕ್ಕ ಜಾಗ ಆದರೂ ಸಹ ಅದನ್ನು ಈಗಾಗಲೇ ಸರ್ವೆ ಆಗಿದೆ. ಅಲ್ಲೇನು ಮೈನ್ಸ್ ಆ್ಯಂಡ್ ಜಿಯಾಲಜಿ ರಿಪೋರ್ಟ್ ನಾವು ಕೇಳ್ತಾ ಇಲ್ಲ. ಅದನ್ನು ಆದಷ್ಟು ಬೇಗ ಅದು ಏನಿದೆ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಪ್ರಸ್ತಾವನೆ ಕಳಿಸಿ ತಾಲೂಕ್ ಪಂಚಾಯತ್ ಅವರ ಹೆಸರಿಗೆ ಅದನ್ನು ನಿವೇಶನ ರೈತರಿಗೋಸ್ಕರ ಕಾಯ್ದಿರಿಸುವಂಥ ವ್ಯವಸ್ಥೆನ ಅತಿ ಶೀಘ್ರದಲ್ಲಿ ಮಾಡ್ತಿದ್ದೀವಿ. ಇದು ಏನು ಬರೀ ನಾವೇನು ಇಲ್ಲಿನ ಎಲ್ಲರೂ ಸಮಾಧಾನ ಪಡಿಸಿ ನೀವು ಸ್ಟ್ರೈಕ್ಗಳು ಫಾಲೋಅಪ್ ಮಾಡಿ ಅಂತ ಹೇಳೋ ಉದ್ದೇಶ ಕೇಳ್ತಾ ಇಲ್ಲ. ಇದನ್ನು ಕಾರ್ಯರೂಪಕ್ಕೆ ತರ್ತೀವಿ ಅಂತೇಳಿ ಆಲ್ರೆಡಿ ನಾವು
ಈಗಾಗಲೇ ಇವ್ರ ಹತ್ರ ಮಾತಾಡಿದ್ದೀವಿ ಇದರ ವಿಚಾರಗಳನ್ನು, ಆಯ್ತಾ. ಅದರಿಂದ ಇದೊಂದು 1965ರ ಇಂಡೋ ಪಾಕ್ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ ನಾಯಕ್ ಕೂಕಂಡ ಎನ್ ಪೊನ್ನಪ್ಪ ಅವರ ನೆನಪಿಗಾಗಿ ಪೊನ್ನಂಪೇಟೆಯ ಜೋಡುಬೀಟಿ ಕುಂದ ಸಂಪರ್ಕ ರಸ್ತೆಗೆ ದಿವಂಗತ ಕೂಕಂಡ ಎನ್ ಪೊನ್ನಪ್ಪ ರಸ್ತೆ ಉದ್ಘಾಟನೆ ಮಾಡಿ ಅಖಿಲ ಕರ್ನಾಟಕ ಮಾಜಿ ಯೋಧರ ಸಂಘದ ಕೊಡಗು ಜಿಲ್ಲಾ ಅಧ್ಯಕ್ಷರಾದ ಕೊಟ್ಟುಕತ್ತಿರ ಸೋಮಣ್ಣ ಮಾತನಾಡಿ, ಅದೆಷ್ಟೋ ವೀರ ಯೋಧರು ದೇಶಕ್ಕಾಗಿ ಸೇವೆ ಸಲ್ಲಿಸಿದ್ರೂ ಕೂಡ ಎಲ್ಲೆಡೆ ವೀರ ಯೋಧನಿಗೆ ಗೌರವ ಸಲ್ಲಿಸುವ ಕಾರ್ಯವಾಗಬೇಕೆಂದರು. ಕೂಕಂಡ ಪೊನ್ನಪ್ಪ ಅವರಿಂದ ಯುದ್ಧದಲ್ಲಿ ಶತ್ರು ಪಡೆಯೊಂದಿಗೆ ಹೋರಾಡಿ ವೀರಮರಣವನ್ನಪ್ಪಿದವರೆಂದರು. ಪೊನ್ನಂಪೇಟೆ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ಐನಂಡ ಸುಬ್ರಹ್ಮಣಿ ಮಂದಣ್ಣ, ಹಳ್ಳಿಗಟ್ಟು ದೇವಾಲಯ ಸಮಿತಿ ಅಧ್ಯಕ್ಷ ಚಮ್ಮಟ್ಟಿರ ಪ್ರವೀಣ್ ಉತ್ತಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೂಕಂಡ ಪೊನ್ನಪ್ಪ ಅಮರ್ ಜವಾನ್ ಹೆಂಗಡೆ ಬೆದಕ್ಕೆ ಈ ರೋಡ್ ಬೀಟಿಲಿ ಕುಂದ ರೋಡ್ ಕೂಡುವಂತ ಹೆಂಗಡೆ ಬಲ್ಲೆ ಮನೆ ಕೋಪ ರೋಡ್ನ ಹೆಂಗಡೆ ಬೆದಕ್ಕೆ 65 ಪ್ರಾಣಾರ್ಪಣೆ ಮಾಡಿ ದೇಶಕ್ಕಾಯ್ತು ಪ್ರಾಣಾರ್ಪಣೆ ಮಾಡಿ ಕೂಕಂಡ ಪೊನ್ನಪ್ಪಣ್ಣ ಬೆದಕ್ಕೆ ನಾನು ಹಿಂಗಡೆ ആദ്യത്തെ ഞാൻ ഗണോലിയും തൊപ്പത് ಬಂದು ಅಂದ ಪಿನ್ನ ಎಂಗಳೆಲ್ಲ ಗುರು ಕಾರಣನ ಅಜ್ಜಪ್ಪನವರು അങ്ങനെ ಎಲ್ಲ ಊರು ದೇವಳು ಈ ಸ್ಥಳತ್ರ ಊರು ದೇವಳು ತಪ್ಪುದು ನಾಳೆ ಇಲ್ಲಿ ಬಂದು ಕೂಡಿದ ಎಲ್ಲ ಪೇದೆಗಳ ಕಾಮಕ್ಕೆ ತಲೆ ತೊಟ್ಟು ಪಾಟ್ಕೂಡ ಇಟ್ಟು ನಮಗೊಂಡು ದಂಡುಗೋಳಿ ತಕ್ಕು ಎಲ್ಲರೂ ಪೇಪರ ಆಯ್ತು ಬೋನಲ್ಲ ಕರೆಂಟ್ ಇಲ್ಲ ಆಯ್ತು ಅಲ್ಲೇ ಏನಾಯ್ತು ಹೇಳ್ತೀನಿ ತಕ್ಕು 65 ಇಸ್ವಿಗೆ ತಕ್ಕದು 2002 22 ಕಾಲ ಕೈಗಟ್ಟಿಲ್ಲ ಭಾರತ ಸರ್ಕಾರ ಐದ ಗುರುತಿಗೆ ಐದ ತಗೊಂಡು ಸೇನಾ ಮೆಡಲ್ 500 ಕೊಟ್ಟು ಅದು ಸರ್ಕಾರ ಮೆಡಲ್ ಹತ್ತೆರಡು ಮಾತ್ರ ಇದು ಹೋಗಿ ಕೆಲವರು ಉದಾಹರಣೆಯನ್ನು ಕೊಟ್ಟಿವಿ. ಮಹಾಭಾರತ ಯುದ್ಧ 18 ಅಕ್ಷರದಲ್ಲಿ ಸೈನ್ಯ 70 ಕಿಲೋಮೀಟರ್ ದೂರ ಓಡಿ ಬಂದು ಓಡಿ ಬಂದ ಆರೇ ಜನ ಉಂಟಾರೆ 6 ನನಗೆ 5 ಪಾಠ ಅక్కడ ಕೊಡೋ ಸಮಾಜ ಹತ್ರ எல்லோர் ஜிப்லி பக்கம் அங்கே படையாளியோட ஒரு எழுத்து அதில் ರೈಟ್ ಫ್ರಮ್ 1948 ಇಂದ ಉದಾಹರಣೆಗೆ ವಾರ್ಲು ಎಷ್ಟಕ್ಕೆ ಜನ ಕತ್ತಿದ್ದು ದಾರೆಲ್ಲ ಕತ್ತಿದ್ದು ಯಾವ ವೀರಮರಣ ಟ್ಯಾಲೆಂಟ್ ದೇವಾದ ಎಲ್ಲ எழுதி ಅದು ಕೂಕಣ ಪನ್ನಪ್ಪಣ ಎಂಬುದು ಉಂಟು. ಇನ್ನು ನಂಗೆ ಓದಿ ಪನ್ನಂಪೇಟೆಯಲ್ಲಿ അതിൻ്റെ ಸಿಸ್ಟರು ನಂಗೆಲ್ಲ ಕ್ಲಾಸ್ಮೇಟ್ಸ್ ಎಲ್ಲ ಭಾರಿ ಪರಿಚಯ ಇದೆ. ಈಗ ಪೊನ್ನಪ್ಪಡ ಕಥೆನ ಸುಮಾರು ಹೋಗಿ ಅದರಲ್ಲೂ ಕರ್ಣಕಾಳೆ ಹೂಮಾಲ ಪೇಪಲ್ಲಿ எழுதிட்டே இருந்தது. ನಾನು ಇದನ್ನು ಓದಿದ್ದು ನಾನು ಮನಸ್ಸಲ್ಲೇ ಬೆಚ್ಚನಿದ್ದಿಲ್ಲ. ನಾನು 4 ಜನ ಬೆಚ್ಚನಿದ್ದೆ ನೋಡಿ ನಂಗಡೆ ಹೋಗಿದ್ದು ಇನ್ನೇನಾಯ್ತು ಮಡಿಕೇರಿ ಸಮೀಪದ ಕ್ಯಾಪಿಟಲ್ ವಿಲೇಜ್ನಲ್ಲಿ ಕರ್ನಾಟಕ ಪ್ಲಾಂಟರ್ಸ್ ಅಸೋಸಿಯೇಷನ್ನ 66ನೇ 2 ದಿನಗಳ ವಾರ್ಷಿಕ ಸಮ್ಮೇಳನ ಆಯೋಜಿತಗೊಂಡಿದೆ. ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಕ್ಷಿಣ ಭಾರತ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಮ್ಯಾಥ್ಯೂ ಅಬ್ರಹಾಂ, ಕಾರ್ಮಿಕರಂದೇ ನಂಬಿರುವ ಕಾಫಿ ಉದ್ಯಮ ಇಂದು ಕವಲು ದಾರಿಯಲ್ಲಿದೆ. ಕಾಫಿ ಬೆಳೆಗೆ ಇನ್ನು 3 ವರ್ಷಗಳ ಕಾಲ ಅತ್ಯುತ್ತಮ ಬೆಲೆ ನಿರೀಕ್ಷಿಸಬಹುದಾಗಿದ್ದರೂ ಕಾಫಿ ತೋಟಗಳಲ್ಲಿ ಅಕಾಲಿಕ ಮಳೆ, ಗಾಳಿಯಂತಹ ಹವಾಮಾನ ವೈಪರೀತ್ಯದಿಂದಾಗಿ ಕಾಫಿಯ ಉತ್ಪಾದನೆ ನಿರೀಕ್ಷೆಗೂ ಮೀರಿ ಕಡಿಮೆಯಾಗ್ತಾ ಇದೆ. ಹಾಗೆಯೇ ಅಕಾಲಿಕ ಮಳೆ ಹಾಗೂ ಕಾರ್ಮಿಕರು ಸರಿಯಾದ ಸಮಯಕ್ಕೆ ದೊರಕದ ಹಿನ್ನೆಲೆ ಕಾಫಿ ಬೆಳೆಯ ಗುಣಮಟ್ಟ ಕೂಡ ಕುಂಠಿತಗೊಂಡಿದೆ. ಈ ಸವಾಲುಗಳನ್ನು ಎದುರಿಸುವುದೇ ಇಂದಿನ ತುರ್ತು ಅಗತ್ಯವಾಗಿದೆ ಎಂದರು. ಉಪಾಸಿಯ ಕಾಫಿ ಸಮಿತಿಯ ಅಧ್ಯಕ್ಷ ಸಹದೇವ ಬಾಲಕೃಷ್ಣ, ಕರ್ನಾಟಕ ಪ್ಲಾಂಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕಳ್ಳಿಚಂಡ ರಾಜೀವ್ ಗಣಪತಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.
Start with the KPA profile. Karnataka Planters Association was established in the year 1958. We are in the 66th year of our formation. I would like to inform you it's a non-profit organization having members from various plantation types including coffee, tea, pepper, cardamom and rubber. Members include individual growers, firms, companies and individuals with plantation interests. KPA members are located in multiple districts across Karnataka, including Chikmagalur, Kodagu, Hassan, Chamarajanagar, Dakshina Kannada, Mysore and Shimoga. KPA aims to make plantation industry globally competitive, promote biodiversity and environmental preservation, coordinate with government authorities on industry-related issues. Our key objectives are promote and protect the interests of plantation industry, advocate for legislative measures, communicate with other organizations, negotiate wages, collect and share information, provide training. Our secretariat is located in Chikmagalur. As you are aware, there has been an upward price trend as far as coffee, Arabicas, coffee, Robusta is concerned worldwide. This is mainly due to the fact that the estimates that are coming out of the South American countries, namely Brazil, Central American countries like Mexico and Colombia, has been downsized substantially. But however, as you all know, there are so many other factors such as the EUDR compliance, which is due to come in, which was probably just postponed for a year based on the coffee stocks worldwide, which were going to be made available. But the fact remains that the downsizing of certified stocks the world over has substantially come down. The prices and the prices being in a good state for the past couple of years. Just want to add that as coffee growers, we need a stable and firm price for at least 4 to 5 years to enable all of us, first of all, to repay all the loans, because we have had a hard time for the past 15 years, as you all know. So we need to repay all the loans. That's why we're asking Safrazi in the same memorandum, as you can see. Otherwise, the Safrazi Act won't be part of the memorandum if all the planters were doing well. So we have had very bad time for the past 15 years. So 4 or 5 years of good or at least steady prices will enable the growers first to repay some of the debt. And as you can see, you might have visited plantations in the last 3-4 years. Nobody has done very high scale investment back into the plantations. So we need to invest back into the plantations in our drying grounds, processing centers, the pulpers, the go-downs, irrigation units. Shining senses in your life. Desirable designs. Gives you treasured memory. Sharda Jewelers.
ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು. ಶನಿವಾರ ಸಂತೆ ಶ್ರೀ ಬೀರಲಿಂಗೇಶ್ವರ ಪ್ರಬಲ ಭೈರವಿ ಹಾಗೂ ಪರಿವಾರ ದೇವರು ಸೇವಾ ಸಮಿತಿಯ 6ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಪರಿವಾರ ದೇವರುಗಳ ವಾರ್ಷಿಕ ಪೂಜಾ ಮಹೋತ್ಸವ ಸೋಮವಾರ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಸೋಮವಾರ ಬೆಳಗ್ಗೆ 5 ಗಂಟೆಗೆ ಗಂಗೆ ಪೂಜೆ, ಗೋಪೂಜೆ, ಮಂಗಳಾರತಿ ನೆರವೇರಿಸಿದ ಬಳಿಕ ಪಟ್ಟಣದ ಸಹಕಾರ ಬ್ಯಾಂಕ್ ಸಮೀಪದಿಂದ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದವರೆಗೆ ಮಹಿಳೆಯರು, ಬಾಲಕಿಯರು ವಾದ್ಯಗೋಷ್ಠಿ ಸಮೇತ ಕಳಸ ಕುಂಭ ಮೆರವಣಿಗೆಯೊಂದಿಗೆ ಶ್ರೀ ಬೀರಲಿಂಗೇಶ್ವರ ಪ್ರಬಲ ಭೈರವಿ ದೇವಸ್ಥಾನವನ್ನು ಪ್ರವೇಶ ಮಾಡಿದರು. ನಂತರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಯಿತು. ಬಳಿಕ ಸುತ್ತಮುತ್ತಲಿನ ದೇವಸ್ಥಾನಗಳಲ್ಲಿ ಪೂಜಾ ಕೈಂಕರ್ಯ ಪ್ರಾರಂಭಗೊಂಡಿತು. ಬೆಳಿಗ್ಗೆ 8 ಗಂಟೆಗೆ ಪಟ್ಟಣದ ಶ್ರೀ ಗಣಪತಿ ಪಾರ್ವತಿ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಮಹಾಸಂಕಲ್ಪ ಮಹಾಮಂಗಳಾರತಿ ಪೂಜಾ ವಿಧಿವಿಧಾನ ನೆರವೇರಿಸಲಾಯಿತು. ನಂತರ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಬೆಳಿಗ್ಗೆ 9 ಗಂಟೆಗೆ ಊರು ನೋಡ್ಬೇಕಾದ್ರೆ ನೀವು ಯಾವ ವರ್ಷ ಬೇಕಾದ್ರೆ ಪೂಜೆ ಮಾಡ್ಬೋದು. ಎಲ್ಲ ಗ್ರೂಪಿಗೆ ಗೊತ್ತಿರ್ತದೆ. ನಿಮಗೆಲ್ಲರಿಗೂ ಕೂಡ ಆಹ್ವಾನ ನೀಡಿದ್ದಕ್ಕೆ ನಮ್ಮ ಶನಿವಾರ ಸಂತೆಯ ಮುಸ್ಲಿಂ ಜಮಾತಿನ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ದೇವಸ್ಥಾನದ ಆಡಳಿತ ನಾಗೇಶು ಧಾರುಕಾಮನೆ ವಾರುಣಸ್ಯಾಹು ವಿಶ್ವಶಂಭವಂ ಪ್ರಿಯಂಬಕಂ ಗೌತಮೀತಟೆ ಹಿಮಾಲಯೇಶು ಕೇದಾರಂ ಕೃಷ್ಣೇ ಶಿವಾಲಯೇ ಏತಾನಿ ಜ್ಯೋತಿರ್ಲಿಂಗಾನಿ ಸಂಧ್ಯಾ ಅಂತ ಹೇಳಿ ಪ್ರತಿಯೊಂದು ನಾವು ದೇವರನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಸಮಸ್ತ ದೇವರ ಏನಿದೆ ನಮ್ಮ ಶಮಾಸಂತೆ ಗ್ರಾಮದಲ್ಲಿ ಎಲ್ಲ ದೇವರು ಸಹ ಪ್ರಾರ್ಥನೆ ಮಾಡ್ತಾ ನಮ್ಮ ವತಿಗೆ ನಮ್ಮ ಗ್ರಾಮ ಅಂತ ಹೇಳಿ ನಾವು
ಪ್ರಮುಖವಾಗಿ ಇಲ್ಲಿಗೆ ಬಂದು ಇಲ್ಲೂ ಸಹ ಪರಮಾತ್ಮನ ಪ್ರಾರ್ಥನೆ ಮಾಡಿ ನಮಗೆ ಹೇಗೋ ನಮಗೆ ಕೂಡ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ವಿ. ಅವರು ಬಾಂಧವರು ಕೂಡ ನಮ್ಮ ಹಾಗೆ ಬಾಳೆ ಬದುಕಲಿ ಅಭಿವೃದ್ಧಿ ಆಗ್ತಾ ಇದೆ. ಮತ್ತಿದ್ರು ಕೂಡ ಶ್ರೇಯೋಭಿವೃದ್ಧಿ ಆಗಲಿ, ಯಾವುದು ಅಡಚಣೆ ಆಗ್ತಂದು ಬರಬಾರ್ದು. ಹಿಂದೆ ನಾವು ಹೇಗೆ ಬೆಳೆದಿದ್ವೋ ಅದೇ ರೀತಿಯ ಮುಂದಕ್ಕೂ ಕೂಡ ಅಭಿವೃದ್ಧಿ ಆಗ್ತಾ ಇರಲಿ ಅಂತ ಹೇಳಿ ಒಂದು ಹಾರೈಕೆ. ದೇವಿ ದೇವರ ಇವತ್ತು ಈ ದಿನದ ತಾರೀಕು 18/11/2024 ಇಸ್ವಿಯ ಶುಭ ದಿನದಂದು ಶ್ರೀ ಬೀರಲಿಂಗೇಶ್ವರ ಪ್ರಬಲದೇವಿ ಪೂಜಾ ಮಹೋತ್ಸವ ಹಮ್ಮಿಕೊಂಡಿದ್ದೇವೆ. ಈ ಪೂಜೆಯಲ್ಲಿ ಬಿದರೂರು ಮತ್ತು ಹೆಮ್ಮನೆಯ ಬಸವೇಶ್ವರ ದೇವಸ್ಥಾನ, ಬ್ರಹ್ಮದೇವರು ಮತ್ತು ಎಲ್ಲ ರೀತಿಯ ಒಂದು ವಿಜಯ ವಿನಾಯಕ ದೇವಸ್ಥಾನ, ಪರಿಹಾರ ದೇವರುಗಳು, ರಾಮ ಮಂದಿರ, ಜಾಮಿಯಾ ಮಸೀದಿಯಲ್ಲಿ ಪೂಜಾ ಕೈಂಕರ್ಯಗಳು ಕೈಗೊಂಡು ಮಧ್ಯಾಹ್ನ ಪ್ರಸಾದ ವಿನಿಯೋಗವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಹಾಗೆಯೇ ಮುಂದೆ ಸಂಜೆ ಹೋಮ ಹವನಗಳಿದ್ದು ಸಂಜೆಯೂ ಸಹ ಹಿಂದೂಗಳ ಜೊತೆಗೆ ಮುಸ್ಲಿಂ ಬಾಂಧವರು, ಕ್ರಿಶ್ಚಿಯನ್ ಧರ್ಮದವರು, ಎಲ್ಲ ಧರ್ಮದವರು ಒಟ್ಟಾಗಿ ಶನಿವಾಸಂತೆಯಲ್ಲಿ ಸಹಬಾಳ್ವೆ ನಡೆಸಲಿಕ್ಕೋಸ್ಕರ ಎಲ್ಲರೂ ಬಂದು ನಮ್ಮ ಜೊತೆ ಹಿಂದೂಗಳ ಜೊತೆ ಸಹಕರಿಸ್ತಾ ಇದ್ದಾರೆ. ಅವರು ಸಹ ಎಲ್ಲ 6 ವರ್ಷದಿಂದಲೂ ತುಂಬ ಸಹಕಾರ ಮಾಡಿ ಯಾವುದೇ ತೊಂದರೆ ಆಗದಂಗೆ ನೋಡ್ಕೊಳ್ತಿದ್ದಾರೆ. ಕಾರ್ತಿಕ ಮಾಸದ ಸೋಮವಾರ ದಿವಸ ಬೀರಲಿಂಗೇಶ್ವರ ದೇವರ 6ನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ಪೂಜಾ ಮಹೋತ್ಸವ ಈ ದಿವಸ ಬೆಳಗ್ಗೆ ಗಂಗಾ ಪೂಜೆಯೊಂದಿಗೆ ಗೋಪೂಜೆಯೊಂದಿಗೆ ಪೂಜಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ನಂತರ ಪರಿವಾರ ದೇವರುಗಳ ಪೂಜಾ ಕಾರ್ಯಕ್ರಮವನ್ನು ಮುಗಿಸಿ ಈ ದಿವಸ ಮಧ್ಯಾಹ್ನ ದೇವಸ್ಥಾನಕ್ಕೆ ಬಂದು ಮಹಾಮಂಗಳಾರತಿಯನ್ನು ಮಾಡಿ ನಂತರ ಅನ್ನದಾಸೋಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ದೇವಸ್ಥಾನದಲ್ಲಿ ಈ ವರ್ಷದಲ್ಲಿ ವಿಶೇಷವಾಗಿ ಕಾಂತರಾಜು ಮತ್ತು ಆದಿತ್ಯರವರು ಮತ್ತು ಚಂದ್ರರವರು ದೇವರ ಒಂದು ಬೆಳ್ಳಿಯ ಮುಖವಾಡವನ್ನು ಸುಮಾರು 1,60,60,000 ರೂಪಾಯಿನಲ್ಲಿ ದೇವಸ್ಥಾನಕ್ಕೆ ಬೆಳ್ಳಿಯ ವಿಗ್ರಹವನ್ನು ಮಾಡಿಕೊಟ್ಟಿರುತ್ತಾರೆ. ಹಾಗೂ ಈ ದಿವಸ ಸಾಯಂಕಾಲ ಸುಮಾರು 2,000ದಿಂದ 4,000 ಜನರು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದೇವೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎಂಬ ಜೀವನ ಸಂದೇಶವು ಮನುಕುಲದ ಅಭ್ಯುದಯಕ್ಕೆ ನಾಂದಿಯಾಗಿ ವಿದ್ಯೆಯಿಂದ ಪ್ರಬುದ್ಧರಾಗಿ ಸಂಘಟನೆಯಲ್ಲಿ ಬಲಿಷ್ಠರಾಗಬೇಕಾದರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳನ್ನು ತಲುಪುವಂತೆ ಆಗಬೇಕೆಂದು ಶಾಸಕ ಡಾಕ್ಟರ್ ಮಂತ್ರಗೌಡ ಹೇಳಿದ್ದಾರೆ. ಸುಂಟಿಕೊಪ್ಪ ಮಲಯಾಳಿ ಸಮಾಜದ ವತಿಯಿಂದ ಮಂಜುನಾಥಯ್ಯ ಮೀನಾಕ್ಷಮ್ಮ ಕಲ್ಯಾಣ ಮಂಟಪದಲ್ಲಿ ಜರುಗಿದ 17ನೇ ವರ್ಷದ ಅದ್ದೂರಿ ಓಣಂ ಆಚರಣೆಯ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ನಾನು ನಿಮಗೆ ನಮಸ್ಕಾರ ಮಾಡ್ತಿದ್ದೆ. ನಾನು ನಿಮ್ಮ ಊಟ ಮಾಡಲಿಕ್ಕೆ ಕಳೆದ ವರ್ಷ ತಾಳ್ಮೆ ಕೂತ್ಕೊಂಡು ಊಟ ಮಾಡೋದು ನಮಗೆ ಇಕ್ಕಟ್ಟು ಪರಿಸ್ಥಿತಿ ಸಿಗಾಕಿಸ್ಕೊಂಡಿದೆ. ನೀವು ಊಟ ಮಾಡೋದ್ರಿಂದ ಭಾಷಣ ಮಾಡ್ಕೊಂಡು ಹೋಗಬೇಕಾಗಿದೆ. ಕುಶಾಲನಗರದಲ್ಲಿ ಕನಕದಾಸ ಜಯಂತಿಯ ಆಚರಣೆ ಕಾರ್ಯಕ್ರಮಕ್ಕೆ ಕಾಯ್ತಾ ಇರೋದ್ರಿಂದ ಮಾತ್ರ ಪ್ರೀತಿಯಿಂದ ನೀವು ಕಲಿಯೋದಕ್ಕೋಸ್ಕರ ಇವತ್ತು ಕನಸಲ್ಲಿ ಊಟ ಮಾಡಿದ್ದೀರಿ. ಬಂದೇ ಬರ್ತೀನಿ ಅನ್ನೋ 5 ನಿಮಿಷ ಬದಲಾಯಿದ್ದೀನಿ ಅಂತ ಹೇಳ್ತಾ ಸುಂದರವಾಗಿ ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇಲ್ಲ. ನನಗೇನು ಖುಷಿ ಏನಂತಂದ್ರೆ ಈ ಸಾರ್ವಜನಿಕರಲ್ಲಿ ಹಬ್ಬ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಎಷ್ಟೋ ಜನ ಪ್ರಸ್ಥಾನದಲ್ಲಿರುವಂತ ಸಂದರ್ಭದಲ್ಲೂ ಈ ಮಟ್ಟಕ್ಕೆ ಮನವರೇನಾದರೂ ಇಷ್ಟು ವಿಚಾರದಲ್ಲಿ ಮಾಡಲಿಕ್ಕೆ ಆಗಲಿಲ್ಲಾದರೂ ಸಂಘದ ವತಿಯಿಂದ ಆಚರಣೆ ಮಾಡಲಿಕ್ಕೆ ಆ ಪ್ರಸಾದ ಇರ್ಬೋದು, ಆ ಊಟ ಇರ್ಬೋದು, ಆ ಹೂವಿನ ಅಲಂಕಾರ ಇರ್ಬೋದು, ಡಾನ್ಸ್ ಕಾರ್ಯಕ್ರಮ ಇರ್ಬೋದು, ಎಲ್ಲರೂ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಸುಂಟಿಕೊಪ್ಪ ಪೊಲೀಸ್ ಠಾಣೆಯ PSI ಚಂದ್ರಶೇಖರ್ ಮಾತನಾಡಿ, ಪನ್ಯ ಪ್ರಕರಣವು ಒಂದು ವಿಶೇಷ ಮತ್ತು ಅಪರೂಪದ ಪ್ರಕರಣಗಳಲ್ಲಿ ಒಂದಾಗಿದ್ದು ತಮ್ಮ ಸೇವಾ ಅವಧಿಯಲ್ಲಿ ಅತ್ಯಂತ ಸವಾಲಿನ ಪ್ರಕರಣವಾಗಿದ್ದು ಇದನ್ನು ತಮ್ಮ ಮೇಲಾಧಿಕಾರಿಗಳ ಮತ್ತು ಸಹೋದ್ಯೋಗಿಗಳ ಬೆಂಬಲ ಮಾರ್ಗದರ್ಶನದಿಂದ ತಂಡದ ಸ್ಫೂರ್ತಿಯಿಂದ ಮಾಡಿದ ಪರಿಣಾಮ ಪ್ರಕರಣವನ್ನು ಭೇದಿಸಲು ಸಾಧ್ಯವಾಯಿತು ಎಂದರು. ಕಾರ್ಯಕ್ರಮ ನಡೀತಾ ಇದೆ. ತುಂಬ ಸಂತೋಷ. ಪೊಲೀಸ್ ಸ್ಟೇಷನ್ ನಡೀತಾ ಇರೋದು ಮಳೆಯಲ್ಲಿ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಅಷ್ಟೇ ಸ್ಪೀಡಾಗಿ ಮಾತಾಡ್ತೀನಿ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಕೂಡ ಕೊಡಗಿನಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಕೊಡಗಿನ ವಾಸೆ ಚೆನ್ನಾಗಿ ಅರ್ಥ ಆಗುತ್ತೆ. ಏನಿಲ್ಲ, ನಮಗೀಗ ಸನ್ಮಾನವನ್ನು ಮಾಡಿದ್ರೆ ಬಹಳ ಸಂತೋಷ. ವೇದಿಕೆಯಲ್ಲಿ ನಾನು ಎಲ್ಲ
ಈ ಕಾರ್ಯಕ್ರಮದ ಅಧ್ಯಕ್ಷರೇ, ಈ ಕಾರ್ಯಕ್ರಮದಲ್ಲಿ ಹಾಸನರಾಗಿರ್ತಕ್ಕಂಥ ಸಮಾಜದ ಎಲ್ಲ ಗಣ್ಯರೇ, ಸಮಾಜವನ್ನು ನಡೆಸ್ತಾರೆ. ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಪಿಎಂ ಲತೀಫ್, ಮಡಿಕೇರಿ ಹಿಂದೂ ಮಲಯಾಳಿ ಸಮಾಜದ ಸ್ಥಾಪಕ ಅಧ್ಯಕ್ಷ ಕೆಎಸ್ ರಮೇಶ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಿಆರ್ ಸುನಿಲ್ ಕುಮಾರ್, ಕೊಡಗು ಜಿಲ್ಲಾ ಹಿಂದೂ ಮಲಯಾಳಿ ಸಮಾಜದ ಅಧ್ಯಕ್ಷ ವಿಎಂ ವಿಜಯನ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಸುನಿಲ್ ಪೂಜಾರಿ, ಸೂಟಿಕೊಪ್ಪ. വർഷമായി ഞാൻ ഈ വേദിയിലേക്ക് വരുന്നത്. 1-2 വർഷം മിസ്സായിട്ടുണ്ടാവും. പക്ഷേ എല്ലാ വർഷവും ഞാനൊരു വാക്ക് പറയുന്നുണ്ട്. നമ്മുടെ ഈ സുന്നികൊപ്പ ചുറ്റുപാടിൽ വെച്ച് മൊത്തം 200ഓളം കുടുംബങ്ങളുണ്ട്, മലയാളി കുടുംബങ്ങൾ. പക്ഷേ എല്ലാ വർഷവും ഇവിടെ നടക്കുന്ന അതിവിപുലമായ വമ്പിച്ച ഒരു പരിപാടിയിലേക്ക് എല്ലാവരും എത്തിച്ചത് കുറവാണ്. ഇയാളെ ശരിക്കും പിടിച്ചോളാം.